ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಬಿಗ್ ಶಾಕ್ ಫಾರ್ ಟೀಚರ್ಸ್. ಏನು ಬಿಗ್ ಶಾಕ್ ಇದು? ಏನು ಸುಪ್ರೀಂ ಕೋರ್ಟದಿಂದ ಏನು ರಿಲೀಸ್ ಆಗಿದೆ? ಸುಪ್ರೀಂ ಕೋರ್ಟ್ ಇದ್ದಿದ್ದು ಏನು ಮಾಡಿದೆ? ಒಂದು ಬಿಗ್ ಶಾಕ್ ಶಿಕ್ಷಕರಿಗೆ ನೀಡಿದೆ. ಏನಪ್ಪ ಅಂತಂದರೆ TET ಪರೀಕ್ಷೆ ಕಡ್ಡಾಯ ಅನ್ನುವಂಥದ್ದು ಒಂದನ್ನು ಸುಪ್ರೀಂ ಕೋರ್ಟ್ ಇದ್ದಿದ್ದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಇದು TET ಪರೀಕ್ಷೆ ಯಾರಿಗೆ ಕಡ್ಡಾಯ? HSTRದವ್ರಿಗೂ TET ಕಡ್ಡಾಯನ ಅಥವಾ GPSTR ಅವರಿಗೆ ಕಡ್ಡಾಯ ಏನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ನೋಡೋಣ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಲವೊಂದು ವರ್ಷಗಳಿಂದ ಶಿಕ್ಷಕರಿಗೆ ಏನಾಗ್ತದೆ, ಗೌರ್ಮೆಂಟ್ದವ್ರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ TETಯನ್ನು ಎಲ್ಲ ಎಕ್ಸಾಮ್ಗಳಿಗೆ ಕಡ್ಡಾಯ ಮಾಡಬೇಕು ಅಂತ ಅವ್ರೇನು ಮಾಡ್ತಾಯಿದ್ರು, ರೂಲ್ಸನ್ನು ಜಾರಿಗೆ ತಂದಿದ್ದರು. ಬಟ್ ಏನಾಗ್ತದಪ್ಪ ಅಂತಂದರೆ ಅದರ ವಿರುದ್ಧವಾಗಿ ಕೆಲವೊಂದು ಸಂಸ್ಥೆಗಳು ಏನು ಮಾಡ್ತಾವೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಬಟ್ ಇವಾಗ ಏನಾಗಿದೆ, ಸುಪ್ರೀಂ ಕೋರ್ಟ್ನಿಂದನೇ ಆದೇಶವನ್ನು ಇಲ್ಲಿ ಬಂದಿದೆ. TET ಪರೀಕ್ಷೆ ಇದ್ದಿದ್ದು ಕಡ್ಡಾಯ ಅಂಥೇಳಿ. ಗಡುವು ಮತ್ತು ಪರಿಣಾಮಗಳ ಬಗ್ಗೆ ಮತ್ತು ಯಾವ ಹೊಸ ನಿಯಮಗಳು ಮತ್ತು ಅರ್ಹತೆ ಬಗ್ಗೆ ಇಲ್ಲಿ ನೋಡೋಣ. ವಿಡಿಯೋವನ್ನು ನೋಡಿ. ಸೆಪ್ಟೆಂಬರ್ 2027 ಗಡುವನ್ನು ಇಲ್ಲಿ ಕೊಡಲಾಗಿದೆ. ಯಾರು 2011 ಹಿಂದಿನ ಯಾರು ಶಿಕ್ಷಕರದಿರಿ ಅವರೆಲ್ಲರೂ ಕೂಡ ಏನು ಮಾಡಬೇಕಿಲ್ಲಿ, TET ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಬೇಕು. ಗಡುವು ಎಷ್ಟು ಕೊಟ್ಟವರು? 2027 ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ 2 ವರ್ಷದ ಸಮಯ. ಇದು 2026, ನೆಕ್ಸ್ಟ್ 2027. 5 ವರ್ಷಕ್ಕಿಂತ ಹೆಚ್ಚು ಸೇವಾವಧಿ ಇರುವವರು 2027 ಒಳಗೆ TET ಪಾಸಾಗುವುದು ಕಡ್ಡಾಯ. ಕಡ್ಡಾಯ ನಿವೃತ್ತಿಯ ಭೀತಿ. ನಿಗದಿತ ಅವಧಿಯಲ್ಲಿ TET ಪಾಸಾಗದಿದ್ದರೆ ಕಡ್ಡಾಯ ನಿವೃತ್ತಿ ಕಂಪಲ್ಸರಿ ರಿಟೈರ್ಮೆಂಟನ್ನು ನೀಡಲಾಗುವುದು ಅಂತೇಳಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಆದೇಶವನ್ನು ನೀಡಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಪಡ್ಕೋಬೇಕಾದ್ರೆ ಯಾರಿಗೆ ಅನ್ವಯಿಸ್ತದೆ ಈ ನಿಯಮ ಇದ್ದಿದ್ದು? ಇದು 2011ಕ್ಕಿಂತ ಮೊದಲು ನೇಮಕಗೊಂಡ 1 ರಿಂದ 8ನೇ ತರಗತಿ ಶಿಕ್ಷಕರಿಗೆ ಮಾತ್ರ ಅನ್ವಯವಾಗ್ತದೆ. ಇದು GPSTR ಮತ್ತು PSTRದವರಿಗೆ ಅನ್ವಯವಾಗ್ತದೆ. ಹೌದಾ? HSTRಗೆ ಇಲ್ಲ ಅನ್ನೋದನ್ನು ಇಲ್ಲಿ ನಾವು ನೋಡ್ಕೋಬೇಕು. ವಿನಾಯಿತಿ ಇಲ್ಲ ಅಂತ ಸರ್ಕಾರದವರು ಹೇಳಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇವರು? ಕೇಂದ್ರ ಸರ್ಕಾರದಿಂದ ಯಾವುದೇ ಶಿಕ್ಷಕರಿಗೂ ವಿನಾಯಿತಿ ಇಲ್ಲ. ಹೌದಾ? ಇದು ಒಂದು ಕ್ರೈಟೇರಿಯಾ ಅಂತ ಮಾನ್ಯ ಸಚಿವರು ಹೇಳಿದರು. ಇದು ಒಂದು ಕ್ರೈಟೇರಿಯಾ ಇದ್ದಂಗೆ ಇದನ್ನು ಏನು ಮಾಡಬೇಕು, ಇದರಲ್ಲಿ ವಿನಾಯಿತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನು ಆಧಾರ ಏನು ಹೇಳ್ತಾ ಇದ್ದಪ್ಪ ಅಂತಾರೆ, RTE ಕಾಯ್ದೆ 2009 ಸೆಕ್ಷನ್ 23 ಅಡಿಯಲ್ಲಿ TET ಇದ್ದಿದ್ದು ಕನಿಷ್ಠ ಅರ್ಹತೆಯಾಗಿದೆ. ಅದನ್ನು ನಾವು ಎಲ್ಲಿ ವಿನಾಯಿತಿಯನ್ನು ನೀಡಲಿಕ್ಕೆ ಬರೋದಿಲ್ಲ ಅಂತ ಸರ್ಕಾರದವರು ಹೇಳಿದ್ದಾರೆ. ಬಡ್ತಿ ಮತ್ತು ಸೇವೆ ಬಗ್ಗೆ ಇಲ್ಲಿ ಮಾತನಾಡಬೇಕಾದ್ರೆ, ಪರೀಕ್ಷೆ ಪಾಸಾಗದಿದ್ದರೆ ಬಡ್ತಿ ಸಿಗುವುದಿಲ್ಲ. ಯಾರು ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದೀರಿ ಅವರು TET ಪರೀಕ್ಷೆ ಪಾಸ್ ಆಗಲಿಲ್ಲಪ್ಪ ಅಂತಂದರೆ 2027 ಒಳಗೆ ಅವರಿಗೆ ಬಡ್ತಿ ಸಿಗುವುದಿಲ್ಲ. ಕೇವಲ 5 ವರ್ಷಕ್ಕಿಂತ ಕಡಿಮೆ ಸೇವೆ ಇರುವವರಿಗೆ ಮಾತ್ರ ವಿನಾಯಿತಿಯಲ್ಲಿ. ಶಿಕ್ಷಕರ ಮೇಲಾಗುವ ಭಾರಿ ಪ್ರಮಾಣದ ಪ್ರಭಾವ ಏನಪ್ಪ ಅಂತಂದರೆ 1.86 ಲಕ್ಷ ಉತ್ತರ ಪ್ರದೇಶ ಶಿಕ್ಷಕರು ಏನು ಮಾಡಿದಪ್ಪ ಅಂತಂದರೆ ಅದಾರೆ. ಒಂದೇ ರಾಜ್ಯದಲ್ಲಿ 1.86 ಲಕ್ಷ. ಹಾಗೆ ಎಲ್ಲ ಉಳಿದ ರಾಜ್ಯಗಳನ್ನು ಕೌಂಟ್ ಮಾಡಿದರೆ ಎಷ್ಟು ಲಕ್ಷಾಂತರ ಶಿಕ್ಷಕರು ಇದರಲ್ಲಿ ಏನಾಗ್ತಾರೆ, ಸಿಕ್ಕಾಕೋತಾರೆ. ಸೊ ಇದು ಒಂದು ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂಥದ್ದು ಒಂದು ನಿಯಮ. ಅಂದರೆ ಏನು, GPSTR ಮತ್ತು PSTRಗಾಗಿ ನಾವು ಏನು ಮಾಡಬೇಕು, ಕಂಪಲ್ಸರಿ TETಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅನ್ನೋದನ್ನು ಇದರಿಂದ ತಿಳಿದು ಬರ್ತದೆ. ಸೊ ನೀವೇನು ಮಾಡಬೇಕು, ಇವಾಗಿನಿಂದ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಈಗ ಕಾಲ್ಫಾರ್ಮ್ ಆಗ್ತದೆ, ಮತ್ತೆ TET ಇದ್ದಿದ್ದು ಮತ್ತೆ ಕರೀತಾರೆ. ಸೊ ಅದಕ್ಕಾಗಿ ಪ್ರಿಪೇರ್ ಆಗಿರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಿ. ಧನ್ಯವಾದ.